ಸ್ನೇಹಿತರೆ, 9ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ತರಗತಿಗೆ ಸ್ವಾಗತ. ಇವತ್ತು ಸಸ್ಯ ಮತ್ತು ಪ್ರಾಣಿ ಅಂಗಾಂಶಗಳು ಈ ಘಟಕವನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ಸಸ್ಯ ಮತ್ತು ಪ್ರಾಣಿ ಅಂಗಾಂಶಗಳಲ್ಲಿ ಸಸ್ಯ ಮತ್ತು ಪ್ರಾಣಿ ಅಂಗಾಂಶಗಳು ಅದರಲ್ಲಿ ಯಾವುದೇ ಒಂದು ಜೀವಿಯಲ್ಲಿ ಒಂದು ಜೀವಿ ಚಟುವಟಿಕೆಯನ್ನು ಮಾಡಬೇಕಾದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಆ ಕೆಲಸ ನಡಿಬೇಕಾದ್ರೆ ಆ ಕಾರ್ಯಾತ್ಮಕ ಘಟಕ ಯಾವುದು ಅಂದ್ರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಘಟಕ ಯಾವುದು ಅಂದ್ರೆ ಅದು ಜೀವಕೋಶ ಆಗಿರ್ತದೆ. ಅದಕ್ಕೆ ಹೇಳ್ತಾರೆ ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲಭೂತ ಘಟಕವನ್ನು ಜೀವಕೋಶ ಅಂತ ಕರೆಯಲಾಗ್ತದೆ. ಅದರ ಪ್ರತಿಯೊಂದು ಜೀವಿಯು ಯಾವುದೇ ರೀತಿ ಗಾಯವಾದಾಗ ಗಾಯ ಇದ್ದದ್ದು ಮಾಯಬೇಕಾದ್ರೆ ಅಲ್ಲಿ ಜೀವಕೋಶಗಳು ರಚನೆ ಆಗಬೇಕಾಗ್ತದೆ. ಆಮೇಲೆ ಒಂದು ಕ್ರಿಯೆ ನಡಿಬೇಕಾದ್ರೆ ಅದು ಘಟಕನೇ ಆಗಿರ್ತದೆ, ಯಾವುದೋ ಜೀವಕೋಶ ಆಗಿರ್ತದೆ. ಅದರ ಜೀವಕೋಶಗಳು ಎರಡು ಇದೆ, ಒಂದು ಸಸ್ಯ ಜೀವಕೋಶ, ಇನ್ನೊಂದು ಪ್ರಾಣಿ ಜೀವಕೋಶ ಅಂತ ಕರೆಯಲಾಗ್ತದೆ. ಹೀಗೆ ಜೀವಿಗಳನ್ನು ಜೀವಕೋಶಗಳ ಆಧಾರದ ಮೇಲೆ ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಜೀವಕೋಶಗಳ ಆಧಾರದ ಮೇಲೆ ಜೀವಿಗಳ ಎರಡು ವಿಧಗಳು ಯಾವುದಂದ್ರೆ ಒಂದು ಏಕಕೋಶೀಯ ಜೀವಿಗಳು, ಇನ್ನೊಂದು ಬಹುಕೋಶೀಯ ಜೀವಿಗಳು. ಹಾಗಾದರೆ ವಿದ್ಯಾರ್ಥಿಗಳೇ, ಏಕಕೋಶೀಯ ಜೀವಿಗಳಂದರೆ ಏನು? ಒಂದೇ ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಂತಹ ಜೀವಿಗಳಿಗೆ ಏಕಕೋಶೀಯ ಜೀವಿಗಳು ಅಂತ ಕರೆಯಲಾಗ್ತದೆ. ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಂತಹ ಜೀವಿಗಳಿಗೆ ಏಕಕೋಶೀಯ ಜೀವಿಗಳು ಅಂತ ಕರೆಯಲಾಗ್ತದೆ. ಇವುಗಳಲ್ಲಿ ಒಂದೇ ಜೀವಕೋಶ ಚಲನೆ, ಆಹಾರ, ಉಸಿರಾಟ, ವಿಸರ್ಜನೆ ಮುಂತಾದ ಕ್ರಿಯೆಗಳನ್ನು ನಿರ್ವಹಿಸ್ತದೆ. ಉದಾಹರಣೆಗೆ ಅಮೀಬಾ, ಯುಗ್ಲಿನ, ಪ್ಯಾರಾಮೀಸಿಯಂ ಇವೆಲ್ಲವುಗಳನ್ನ ಉದಾಹರಣೆ ಕೊಡಬಹುದು. ಈ ಚಿತ್ರದಲ್ಲಿದ್ದಾವೆ ಅಮೀಬಾ, ಯುಗ್ಲಿನ, ಪ್ಯಾರಾಮೀಸಿಯಂ. ಇನ್ನು ಬಹುಕೋಶೀಯ ಜೀವಿಗಳಂದ್ರೆ ಒಂದಕ್ಕಿಂತ ಹೆಚ್ಚು ಜೀವಕೋಶಗಳನ್ನು ಹೊಂದಿರತಕ್ಕಂಥ ಜೀವಿಗಳಿಗೆ ಬಹುಕೋಶ ಜೀವಿಗಳು ಅಂತ ಕರೆಯಲಾಗ್ತದೆ. ಇವು ಲಕ್ಷಾಂತರ ಜೀವಕೋಶಗಳ ಮೂಲಕ ಚಲನೆ, ಆಹಾರ, ಉಸಿರಾಟ, ವಿಸರ್ಜನೆ ಮುಂತಾದ ಜೀವಕ್ರಿಯೆಗಳನ್ನು ಪ್ರತ್ಯೇಕವಾಗಿ ನಿರ್ವಹಿಸೋಕೆ ಪ್ರತ್ಯೇಕ ಜೀವಕೋಶವನ್ನು ಹೊಂದಿರ್ತದೆ. ಉದಾಹರಣೆಗೆ ಸಿಂಹ, ಆನೆ, ಮನುಷ್ಯ ಇತ್ಯಾದಿ ಪ್ರಾಣಿಗಳು ಎಲ್ಲ ಬಹುಕೋಶೀಯ ಜೀವಿಗಳಿಗೆ ಉದಾಹರಣೆ ಆಗ್ತವು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂಗಾಂಶ ಅಂದರೆ ಏನು? ಅಂಗಾಂಶ ಅಂದರೆ ಒಂದು ನಿರ್ದಿಷ್ಟ ಮೂಲದಿಂದ ಬಂದಂತಹ ಒಂದೇ ರೀತಿಯ ರಚನೆ ಹಾಗೂ ಕಾರ್ಯಗಳನ್ನು ಮಾಡುವ ಜೀವಕೋಶಗಳ ಗುಂಪು. ಅಂದರೆ ಒಂದು ಇಷ್ಟವಾದ ಮೂಲದಿಂದ ಬಂದಿರ್ತದೆ, ಒಂದೇ ರೀತಿಯ ರಚನೆ ಇರ್ತದೆ ಮತ್ತು ನಿರ್ದಿಷ್ಟ ಕಾರ್ಯವನ್ನು ಮಾಡ್ಬೇಕಾದ್ರೆ ಜೀವಕೋಶಗಳ ಗುಂಪು ಕೂಡಿ ಕೆಲಸ ಮಾಡ್ತದೆ. ಅದಕ್ಕೆ ಅಂಗಾಂಶ ಅಂತ ಕರೆಯಲಾಗ್ತದೆ. ಇನ್ನು ಅಂಗಾಂಶಗಳು ತಮ್ಮ ರಚನೆ, ಆಕಾರ, ಮಂದತ್ವ ಹಾಗೂ ಇನ್ನಿತರ ಗುಣಲಕ್ಷಣಗಳಲ್ಲಿ ವಿಭಿನ್ನತೆಯನ್ನು ಹೊಂದಿವೆ. ಇನ್ನು ಅಂಗ ಅಂದರೆ ತಿಳ್ಕೊಂಡು, ಅಂಗ ಅಂದ್ರೆ ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಜೊತೆಗೂಡುವ ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಕರೆಯಲಾಗ್ತದೆ. ನಿರ್ದಿಷ್ಟ ಕಾರ್ಯವನ್ನು ನಿರ್ವಹಿಸಲು ಜೊತೆಗೂಡುವ ಅಂಗಾಂಶಗಳ ಗುಂಪಿಗೆ ಅಂಗ ಅಂತ ಕರೆಯಲಾಗ್ತದೆ. ಇದು ಅಂಗ ವ್ಯವಸ್ಥೆ ಅಂದ್ರೆ ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳ ಗುಂಪಿಗೆ ಅಂಗ ವ್ಯವಸ್ಥೆ. ನಿರ್ದಿಷ್ಟ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳ ಗುಂಪಿಗೆ ಅಂಗ ವ್ಯವಸ್ಥೆ ಅಂತ ಕರೆಯಲಾಗ್ತದೆ. ಇವೆಲ್ಲ ಅಂಗ ವ್ಯವಸ್ಥೆಗಳು. ಹೃದಯ, ಶಾಸಕಾಂಗ, ಮೆದುಳು, ಅದು ಜಠರ, ಕಿಡ್ನಿ, ಮೂತ್ರಜನಕಾಂಗ ಇವೆಲ್ಲ ಬರ್ತಕ್ಕಂಥ ಅಂಗಗಳು. ಇನ್ನು ಸಸ್ಯ ಅಂಗಾಂಶಗಳನ್ನು ನಾವು ಪ್ರಮುಖವಾಗಿ ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ವರ್ಧನ ಅಂಗಾಂಶ, ಶಾಶ್ವತ ಅಂಗಾಂಶ. ಇನ್ನು ಶಾಶ್ವತ ಅಂಗಾಂಶಗಳಲ್ಲಿ ಎರಡು ವಿಧಗಳು: ಸರಳ ಶಾಶ್ವತ ಅಂಗಾಂಶ, ಸಂಕೀರ್ಣ ಶಾಶ್ವತ ಅಂಗಾಂಶ. ಸರಳ ಶಾಶ್ವತ ಅಂಗಾಂಶಗಳಲ್ಲಿ ಪ್ರಮುಖವಾಗಿ ಮೂರು ವಿಧಗಳು: ಪೇರಮ್ಕೈಮ್, ಕೋಲಮ್ಕೈಮ್, ಸ್ಕ್ಲಿರಮ್ಕೈಮ್ ಅಂತ ಬರ್ತದೆ. ಕೋಲಮ್ಕೈಮ್, ಸ್ಕ್ಲಿರಮ್ಕೈಮ್, ಪೇರಮ್ಕೈಮ್. ಆಮೇಲೆ ಹೊರಚರ್ಮ ಒಂದು ಬರ್ತದೆ. ಇನ್ನು ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಜೈಲಮ್ ಮತ್ತು ಫ್ಲೋಯಮ್ ಮತ್ತು ಹೊರಧರ್ಮ ಬರ್ತದೆ. ಹಾಗಾದರೆ ವಿದ್ಯಾರ್ಥಿಗಳಿಗೆ ವರ್ಧನ ಅಂಗಾಂಶಗಳ ಬಗ್ಗೆ ತಿಳ್ಕೊಳ್ಳೋಣ. ವರ್ಧನ ಅಂಗಾಂಶ ಅಂದರೆ ಸಸ್ಯಗಳು ಜೀವಿತಾವಧಿಯ ಕೊನೆಯವರೆಗೆ ಬೆಳೆಯುವುದಕ್ಕೆ ಈ ಅಂಗಾಂಶ ಕಾರಣ. ಈ ಅಂಗಾಂಶ ನಿರಂತರವಾಗಿ ವಿಭಜನೆಯಾಗುತ್ತಿರುವ ಭ್ರೂಣ ಜೀವಕೋಶಗಳಿಂದ ಕೂಡಿದೆ. ಹಾಗಾಗಿ ಇದಕ್ಕೆ ಬೆಳವಣಿಗೆ ಅಂಗಾಂಶ ಅಂತ ಕರೆಯಲಾಗ್ತದೆ. ಯಾಕಂದರೆ ನಿರಂತರವಾಗಿ ಕೋಶ ವಿಭಜನೆಯನ್ನು ಹೊಂದಿರತಕ್ಕಂಥ ಅಂಗಾಂಶನ ಯಾವುದು ಅಂದ್ರೆ ವರ್ಧನ ಅಂಗಾಂಶ ಅಂತ ಕರೆಯಲಾಗ್ತದೆ. ಅದು ಸಸ್ಯದ ಬೇರುಗಳ ತುದಿಗಳಲ್ಲಿ, ಕಾಂಡದ ತುದಿ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ವರ್ಧನ ಅಂಗಾಂಶಗಳನ್ನು ತುದಿ ವರ್ಧನ ಅಂಗಾಂಶ, ಪಾರ್ಶ್ವ ವರ್ಧನ ಅಂಗಾಂಶ ಅಂತ ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ತುದಿ ವರ್ಧನ ಅಂಗಾಂಶ ಅಂದ್ರೆ ತುದಿ ವರ್ಧನ ಅಂಗಾಂಶವು ಕಾಂಡದ ತುದಿಯಲ್ಲಿ ಸಕ್ರಿಯವಾಗಿದ್ದು
ಸಸ್ಯದ ಗರಿಷ್ಠ ಎತ್ತರಕ್ಕೆ ಕಾರಣವಾಗಿರ್ತದೆ. ಈ ರೀತಿ ಚಿತ್ರ ಇರ್ತಕ್ಕಂಥದ್ದು. ಇನ್ನು ಪಾರ್ಶ್ವವರ್ಧನ ಅಂಗಾಂಶ ಅಂದ್ರೆ ಪಾರ್ಶ್ವದ ವರ್ಧನ ಅಂಗಾಂಶವು ಸಸ್ಯದ ಸುತ್ತಾತೆ ಹೆಚ್ಚಳಕ್ಕೆ ಕಾರಣವಾಗಿರ್ತದೆ. ಸಸ್ಯ ಸುತ್ತಾತೆ ಹೆಚ್ಚಾಗಬೇಕಾದ್ರೆ ವಿಸ್ತೀರ್ಣ ಹೆಚ್ಚಾಗಬೇಕಾದ ಕಾರಣ ಪಾರ್ಶ್ವವರ್ಧನ ಅಂಗಾಂಶ ಕಾರಣವಾಗಿರ್ತದೆ. ಇನ್ನು ವರ್ಧನ ಅಂಗಾಂಶದ ಪ್ರಮುಖ ಲಕ್ಷಣಗಳಂದಾಗ ವರ್ಧನ ಅಂಗಾಂಶದಲ್ಲಿ ಕೋಶ ಭಿತ್ತಿಯು ಸಾಕಷ್ಟು ತೆಳುವಾಗಿರ್ತದೆ. ಆಮೇಲೆ ಜೀವಕೋಶಗಳು ನಿರಂತರವಾಗಿ ವಿಭಜನೆಯಿಂದಾಗಿ ಬೆಳವಣಿಗೆಗೆ ಕಾರಣವಾಗ್ತದೆ. ಇನ್ನು ಜೀವಕೋಶಗಳು ಒತ್ತೊತ್ತಾಗಿ ಜೋಡಣೆಯಾಗಿದ್ದು ಜೀವಕೋಶಗಳ ನಡುವೆ ಅಂತರ್ಕೋಶೀಯ ಅವಕಾಶಗಳಿರುವುದಿಲ್ಲ. ಆಮೇಲೆ ಇದು ದೊಡ್ಡದಾದ ಕೋಶ ಕೇಂದ್ರ ಹೊಂದಿರೋದ್ರಿಂದ ಅದರ ಪ್ಲಾಸ್ಟಿಡನ್ನು ಹೊಂದಿರೋದಿಲ್ಲ. ಅಂದ್ರೆ ದೊಡ್ಡದಾದ ಕೋಶ ಕೇಂದ್ರ ಇರ್ತದೆ, ಅದರ ಪ್ಲಾಸ್ಟಿಡನ್ನು ಹೊಂದಿರೋದಿಲ್ಲ. ಇನ್ನು ಕೋಶಾವಕಾಶಗಳು ಚಿಕ್ಕದಿರಬಹುದು ಅಥವಾ ಇಲ್ಲದೇನೂ ಇರಬಹುದು. ಅದಕ್ಕೆ ಹೇಳ್ತಾರೆ ಅಂತರ್ಕೋಶಾವಕಾಶ ಇರುವುದಿಲ್ಲ ಅಂತಾರು. ಇನ್ನು ವರ್ಧನ ಅಂಗಾಂಶದ ಲಭ್ಯತೆ ಅಂದಾಗ ಬೇರು ಮತ್ತು ಕಾಂಡಗಳಲ್ಲಿ ನಾಳಕುರ್ಚಿಗಳಲ್ಲಿ ಕಂಡುಬರ್ತದೆ. ನಾಳಕುರ್ಚಿಗಳ ಬೆಳವಣಿಗೆ ಸಹಾಯವನ್ನು ಮಾಡ್ತದೆ. ಇನ್ನು ಎಲೆಗಳ ಮಧ್ಯೆ ಗೇನುಗಳಲ್ಲಿ ಕಂಡುಬರ್ತದೆ. ಅದ್ರ ಜೊತೆ ಕಾಂಡದ ಶಾಖೆ ಹೊಡೆಯೋಕೆ ಇದು ಸಹಾಯವನ್ನು ಮಾಡ್ತದೆ. ಕಾಂಡ ಶಾಖೆ ಹೊಡೆಯಲು ಸಹಾಯವನ್ನು ಮಾಡ್ತದೆ. ಇನ್ನು ಶಾಶ್ವತ ಅಂಗಾಂಶಗಳಲ್ಲಿ ಎರಡು ವಿಧಗಳು. ಒಂದು ಸರಳ ಶಾಶ್ವತ ಅಂಗಾಂಶ, ಇನ್ನೊಂದು ಸಂಕೀರ್ಣ ಶಾಶ್ವತ ಅಂಗಾಂಶ. ಇವು ಶಾಶ್ವತ ಅಂಗಾಂಶಗಳಲ್ಲಿ ಎರಡು ವಿಧಗಳು. ಈಗ ಸರಳ ಶಾಶ್ವತ ಅಂಗಾಂಶಗಳನ್ನು ನಾವು ಪೇರಮ್ ಕೈಮಾ, ಕೋಲಮ್ ಕೈಮಾ, ಇನ್ನೊಂದು ಸ್ಕ್ಲೀರಮ್ ಕೈಮಾ ಅಂತ ಮೂರು ವಿಧಗಳಾಗಿ ಸರಳ ಶಾಶ್ವತ ಅಂಗಾಂಶಗಳನ್ನು ವಿಂಗಡಣೆ ಮಾಡಲಾಗ್ತದೆ. ಈಗ ಪೇರಮ್ ಕೈಮಾ ಅಂದ್ರೆ ಪೇರಮ್ ಕೈಮಾ ಅಂಗಾಂಶವು ತೆಳುವಾದ ಕೋಶ ಭಿತ್ತಿಯನ್ನು ಹೊಂದಿರ್ತದೆ. ಆಮೇಲೆ ಇದರಲ್ಲಿ ಜೀವಂತ ಜೀವಕೋಶಗಳು ಇರ್ತಾವು. ಇದು ದುಂಡಾಯವಾಗಿದ್ದು ನೀಳವಾಗಿ ಬಹುಭುಜಾಕೃತಿ ಇಲ್ಲವೇ ಆಕಾರರಹಿತವಾಗಿ ಇದು ಕಂಡು ಬರ್ತದೆ. ಪೇರಮ್ ಕೈಮಾ ಜೀವಕೋಶಗಳು ವಿಭಜನಾ ಸಾಮರ್ಥ್ಯವನ್ನು ಉಳಿಸಿಕೊಂಡಿವೆ. ಜೀವಕೋಶಗಳು ಸಾಕಷ್ಟು ಸಡಿಲವಾದ ಜೋಡಣೆ ಹೊಂದಿದ್ದು ಆಹಾರ ಪದಾರ್ಥಗಳನ್ನು ಸಂಗ್ರಹಿಸಿಕೊಂಡಿರ್ತದೆ. ಇದು ಸಸ್ಯದ ಬೇರು, ಕಾಂಡ, ಎಲೆ, ಹೂವು, ಹಣ್ಣು ಮತ್ತು ಬೀಜದ ಮೃದುವಾದ ಭಾಗಗಳಲ್ಲಿ ಕಂಡು ಬರ್ತಕ್ಕಂಥದ್ದು ಯಾವುದು ಪೇರಮ್ ಕೈಮಾ ಅಂಗಾಂಶ ಕಂಡು ಬರ್ತದೆ. ಇನ್ನು ಪೇರಮ್ ಕೈಮಾ ಅಂಗಾಂಶಗಳಲ್ಲಿ ನಾವು ಮತ್ತು ವಿಂಗಡಣೆ ಮಾಡಲಾಗ್ತದೆ ಕ್ಲೋರಮ್ ಕೈಮಾ, ಏರಮ್ ಕೈಮಾ ಅಂತ ಮತ್ತು ಇವುಗಳನ್ನು ಪುನಃ ಎರಡು ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಕ್ಲೋರಮ್ ಕೈಮಾ ಅಂದ್ರೆ ಪೇರಮ್ ಕೈಮಾ ಜೀವಕೋಶಗಳಲ್ಲಿ ಕ್ಲೋರೋಪ್ಲಾಸ್ಟ್ ಕಂಡು ಬಂದಲ್ಲಿ ಅದನ್ನು ಕ್ಲೋರಮ್ ಕೈಮಾ ಅಂತ ಕರೆಯಲಾಗ್ತದೆ. ಕ್ಲೋರಮ್ ಕೈಮಾ ಇದು ಸಸ್ಯದ ದ್ವಿತೀಯ ಕ್ರಿಯೆಯಲ್ಲಿ ಸಹಕಾರಿಯಾಗಿದೆ. ಇನ್ನು ಏರಮ್ ಕೈಮಾ ಅಂದರೆ ಏನು ನೋಡ್ರಿ, ಇದು ಜಲವಾಸಿ ಸಸ್ಯಗಳಲ್ಲಿ ಪೇರಮ್ ಕೈಮಾ ಜೀವಕೋಶಗಳು ತುಂಬ ಸಡಿಲವಾಗಿದ್ದು ಅಂತರ್ಕೋಶೀಯ ಅವಕಾಶಗಳಲ್ಲಿ ಗಾಳಿ ತುಂಬಿಕೊಂಡಿರ್ತಾರೆ. ಅದಕ್ಕೆ ಏರಮ್ ಕೈಮಾ ಅಂತ ಕರೆಯಲಾಗ್ತದೆ. ಅಂದರೆ ಪೇರಮ್ ಕೈಮಾ ಜೀವಕೋಶಗಳ ಅಂಗಾಂಶಗಳಲ್ಲಿ ಸಡಿಲವಾಗಿರುವುದರಿಂದ ಅಂತರ್ಕೋಶೀಯ ಅವಕಾಶದಲ್ಲಿ ಗಾಳಿ ತುಂಬಿಕೊಂಡಿರ್ತದೆ. ಅದಕ್ಕೆ ಏರಮ್ ಕೈಮಾ ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ತಾವರೆ, ಪಿಸ್ಟಿಯಾದಂತಹ ಮುಂತಾದ ಜಲಸಸ್ಯಗಳಲ್ಲಿ ಈ ಏರಮ್ ಕೈಮಾ ಅಂಗಾಂಶ ಕಂಡು ಬರ್ತದೆ. ಇನ್ನು ಕೋಲಮ್ ಕೈಮಾ ಅಂದ್ರೆ ಜೀವಕೋಶಗಳು ಒತ್ತೊತ್ತಾಗಿದ್ದು ಜೋಡಣೆಯಾಗಿದ್ದು ಅಂತರ್ಕೋಶೀಯ ಅವಕಾಶಗಳಿರುವುದಿಲ್ಲ. ಆಮೇಲೆ ಜೀವಕೋಶಗಳು ಪರಸ್ಪರ ಸೇರುವ ಜಾಗಗಳಲ್ಲಿ ಕೋಶ ಭಿತ್ತಿಯು ದಪ್ಪವಾಗಿ ಇರ್ತದೆ. ಇನ್ನು ಕೋಲಮ್ ಕೈಮಾ ವಿಭಜನಾ ಸಾಮರ್ಥ್ಯವನ್ನು ಹೊಂದಿರುವ ಜೀವಂತ ಜೀವಕೋಶಗಳಿಂದ ಕೂಡಿರ್ತದೆ. ಇದರ ಕೋಶ ಭಿತ್ತಿಯು ಹೆಮಿಸೆಲ್ಯುಲೋಸ್ ಅಥವಾ ಪೆಕ್ಟಿನ್ನಿಂದ ಮಾಡಲ್ಪಟ್ಟಿರ್ತದೆ. ಈ ಅಂಗಾಂಶ ಹೂವಿನ ತೊಟ್ಟು ಮತ್ತು ಎಲೆಗಳ ತೊಟ್ಟು ಭಾಗದಲ್ಲಿ ಕೋಲಮ್ ಕೈಮಾ ಕಂಡುಬರ್ತದೆ. ಇನ್ನು ಸ್ಕ್ಲೀರಮ್ ಕೈಮಾ ಅಂದರೆ ಏನು ನೋಡಿ, ಸ್ಕ್ಲೀರಮ್ ಕೈಮಾ ಇದು ಪ್ರೌಢ ಹಂತದಲ್ಲಿ ನಿರ್ಜೀವವಾಗಿರ್ತಕ್ಕಂಥ ನೀಳವಾದ ಜೀವಕೋಶಗಳಿಂದ ಕೂಡಿರ್ತದೆ. ಇನ್ನು ಸ್ಕ್ಲೀರಮ್ ಕೈಮಾ ಪ್ರೌಢಗೊಳಿಸುವ ಹಂತದಲ್ಲಿ ಜೀವಕೋಶಗಳ ಸೈಟೋಪ್ಲಾಸಮ್ ಮತ್ತು ಕೋಶ ಕೇಂದ್ರ ಕ್ರಮೇಣ ಲಿಗ್ನಿನ್ ವಸ್ತುವಿನಿಂದ ಪಲ್ಲಟಗೊಳ್ಳುತ್ತದೆ. ಉದಾಹರಣೆಗೆ ತೆಂಗಿನಕಾಯಿ. ಇನ್ನು ಸ್ಕ್ಲೀರಮ್ ಕೈಮಾ ಜೀವಕೋಶಗಳು ನೋಡಿದಾಗ ಇಲ್ಲಿ ಇದರ ಘಟಕಗಳು ಯಾವಂದಾಗ ನಾರು ಕೋಶಗಳು, ಸ್ಕ್ಲೆರಾಯ್ಡ್ಗಳು ಈ ಸ್ಕ್ಲೀರಮ್ ಕೈಮಾದಲ್ಲಿ ಕಂಡುಬರ್ತಕ್ಕಂಥವು. ಇನ್ನು ನಾರು ಕೋಶಗಳು ಅಂದಾಗ ನಾರು ಕೋಶಗಳು ನಮ್ಯತೆ ಹಾಗೂ ಸ್ಥಿತಿಸ್ಥಾಪಕತ್ವ ಸಾಮರ್ಥ್ಯವಿರುವುದರಿಂದ ಇವುಗಳನ್ನು ಗೋಣಿಚೀಲ ಮತ್ತು ಹಗ್ಗಗಳನ್ನು ತಯಾರಿಸಲು ಬಳಕೆ ಮಾಡ್ತಾರೆ. ಗೋಣಿಚೀಲ ಮತ್ತು ಹಗ್ಗಗಳ ತಯಾರಿಕೆಯಲ್ಲಿ ಇವುಗಳನ್ನು ಪ್ರಮುಖವಾಗಿ ಬಳಕೆ ಮಾಡಲಾಗ್ತದೆ.
ಇನ್ನು ಸ್ಕ್ಲೆರಾಯ್ಡ್ಗಳು ಅಂದಾಗ ಗುಂಪು ಗುಂಪಾಗಿ ಕಾಣುವ ಗಟ್ಟಿ ಕೋಶಗಳಿಗೆ ಸ್ಕ್ಲೆರಾಯ್ಡ್ಗಳು ಅಂತ ಕರೆಯಲಾಗ್ತದೆ. ಇವುಗಳಲ್ಲಿ ಲಿಗ್ನಿನ್ನ ಪ್ರಮಾಣ ನಾರು ಕೋಶಗಳಿಂದ ಹೆಚ್ಚಾಗಿದೆ. ಹೀಗಾಗಿ ಇವುಗಳನ್ನು ನಾವು ಕಲ್ಲು ಕೋಶಗಳು ಅಂತ ಕರೆಯಲಾಗ್ತದೆ. ಲಿಗ್ನಿನ್ನ ಪ್ರಮಾಣ ಸ್ಕ್ಲೆರಾಯ್ಡ್ಗಳಲ್ಲಿ ಹೆಚ್ಚಿರೋದರಿಂದ ಇದಕ್ಕೆ ಕಲ್ಲು ಕೋಶಗಳು ಅಂತ ಕರೆಯಲಾಗ್ತದೆ. ಇನ್ನು ಸ್ಕ್ಲೆರಾಯ್ಡ್ಗಳು ಇವು ಚೌಕಾಕಾರದಲ್ಲಿ, ಸ್ತಂಭಾಕಾರದಲ್ಲಿ, ಮೂಳೆಯಂತೆ ಅಥವಾ ನಕ್ಷತ್ರದ ಆಕಾರದಲ್ಲಿ ಇವು ಕಂಡುಬರ್ತವು. ಈ ಜೀವಕೋಶಗಳು ಹಣ್ಣು ಮತ್ತು ಬೀಜದ ಕವಚಗಳಲ್ಲಿ ಕಂಡುಬರ್ತವು. ಸಂಕೀರ್ಣ ಶಾಶ್ವತ ಅಂಗಾಂಶಗಳನ್ನು ಜೈಲಮ್, ಫ್ಲೋಯಮ್ ಮತ್ತು ಹೊರಧರ್ಮ ಮತ್ತು 3 ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಜೈಲಮ್ ಅಂಗಾಂಶ ಅಂದ್ರೆ ಇದು ಬೇರಿನಿಂದ ಹೀರಲ್ಪಟ್ಟಂತಹ ನೀರು ಹಾಗೂ ಖನಿಜಾಂಶಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೆ ಸಾಗಿಸುವ ಅಂಗಾಂಶವೇ ಜೈಲಮ್ ಅಂಗಾಂಶ. ಹೀಗಾಗಿ ಇದನ್ನು ಜಲವಾಹಕ ಅಥವಾ ನೀರು ಸಾಗಿಸುವ ಅಂಗಾಂಶ ಎಂದು ಕರೆಯಲಾಗ್ತದೆ. ಜೈಲಮ್ ಅಂಗಾಂಶ ಇದು ಸಸ್ಯದ ವಿವಿಧ ಭಾಗಗಳಿಗೆ ಯಾಂತ್ರಿಕ ಆಧಾರವನ್ನು ನೀಡ್ತದೆ. ಅದರಿಂದಾಗಿ ಮರದ ಶಾಖೆಗಳನ್ನು ಮುರಿಯುವುದು ಅಷ್ಟು ಸುಲಭವಲ್ಲ. ಇನ್ನು ಜೈಲಮ್ ಅನ್ನೋದು ಜೈಲಮ್ ಪೇರಮ್ಕೈಮ, ಜೈಲಮ್ ನಾರು, ಜೈಲಮ್ ನಳಿಕೆಗಳು, ಟ್ರೆಕಿಡ್ಗಳು ಎಂಬ ಘಟಕಗಳನ್ನು ಜೈಲಮ್ ಹೊಂದಿರ್ತದೆ. ಯಾವ್ರಿ ಜೈಲಮ್ ಪೇರಮ್ಕೈಮ, ಜೈಲಮ್ ನಾರು, ಜೈಲಮ್ ನಳಿಕೆ ಮತ್ತು ಟ್ರೆಕಿಡ್ಗಳು. ಈ ಜೈಲಮ್ ಅಂಗಾಂಶ ಅಂದಾಗ ಜೈಲಮ್ ನಳಿಕೆಗಳು ಭಾಳಷ್ಟು ನೀಳವಾಗಿರ್ತಾವೆ, ಕೋಶಗಳಿಂದ ಕೂಡಿರ್ತಾವೆ. ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಇನ್ನು ಟ್ರೆಕಿಡ್ಗಳು ಗಿಡ್ಡವಾದ ರಚನೆಗಳಾಗಿದ್ದು ಎಲೆಯ ತುದಿಗಳಲ್ಲಿ ಕಂಡುಬರ್ತವು. ಜೈಲಮ್ ನಳಿಕೆಗಳು ಮತ್ತು ಟ್ರೆಕಿಡ್ಗಳು ಸಸ್ಯಕ್ಕೆ ನೀರನ್ನು ಸಾಗಿಸುವ ಕಾರ್ಯವನ್ನು ನಿರ್ವಹಿಸುತ್ತವೆ. ಫ್ಲೋಯಮ್ ಅಂಗಾಂಶ ಸಸ್ಯದ ವಿವಿಧ ಭಾಗಗಳಿಗೆ ಆಹಾರವನ್ನು ಸಾಗಾಣಿಕೆ ಮಾಡುವ ಅಂಗಾಂಶವೇ ಫ್ಲೋಯಮ್ ಅಂಗಾಂಶ. ಸಸ್ಯದ ವಿವಿಧ ಭಾಗಗಳಿಗೆ ಆಹಾರವನ್ನು ಸಾಗಾಣಿಕೆ ಮಾಡುವ ಅಂಗಾಂಶವೇ ಫ್ಲೋಯಮ್ ಅಂಗಾಂಶ. ಇನ್ನು ಫ್ಲೋಯಮ್ ಅಂಗಾಂಶದ ಘಟಕಗಳು ಫ್ಲೋಯಮ್ ಪೇರಮ್ಕೈಮ, ಫ್ಲೋಯಮ್ ನಾರು, ಜಡಿನಾಳ, ಸಂಗಾತಿ ಜೀವಕೋಶಗಳು. ಇನ್ನು ಫ್ಲೋಯಮ್ ಜೀವಕೋಶ ಅಂದಾಗ ಫ್ಲೋಯಮ್ ಪೇರಮ್ಕೈಮದ ಇದು ಆಹಾರದ ಪದಾರ್ಥಗಳ ಸಂಗ್ರಹಣೆಯ ಕಾರ್ಯವನ್ನು ಮಾಡ್ತದೆ. ಇನ್ನು ಫ್ಲೋಯಮ್ ನಾರು ಸಸ್ಯಕ್ಕೆ ಬೇಕಾಗದ ದೃಢತೆಯನ್ನು ನೀಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ. ಇನ್ನು ಜಡಿ ತಟ್ಟೆ ಎಂದು ಇದು ಜಡಿ ನಳಿಕೆಯ ಜೀವಕೋಶಗಳ ನಡುವೆ ಕಂಡು ಬರ್ತಕ್ಕಂಥ ಸೂಕ್ಷ್ಮ ರಂಧ್ರಗಳಿಂದ ಕೂಡಿರ್ತಕ್ಕಂಥ ತಟ್ಟೆ ಆಕಾರದ ರಚನೆ ಜಡಿ ತಟ್ಟೆ ಅಂತ ಕರೆಯಲಾಗ್ತದೆ. ಅಂದರೆ ಜಡಿನ ನಳಿಕೆ ಏನಿರ್ತದಲ್ಲ ಅದು ಜೀವಕೋಶ ನಡುವೆ ಸೂಕ್ಷ್ಮ ರಂಧ್ರಗಳಿಂದ ಕೂಡಿರ್ತಕ್ಕಂಥ ತಟ್ಟೆ ಆಕಾರದ ರಚನೆ ಇರ್ತದೆ. ಅದಕ್ಕೆ ಜಡಿ ತಟ್ಟೆ ಅಂತ ಕರೆಯಲಾಗ್ತದೆ. ಇನ್ನು ಜಡಿನಾಳದ ಜೊತೆಯಾಗಿ ಕಂಡು ಬರ್ತಕ್ಕಂಥ ವಿಶಿಷ್ಟ ಜೀವಕೋಶಗಳಿಗೆ ಸಂಗಾತಿ ಜೀವಕೋಶಗಳು ಅಂತ ಕರೆಯಲಾಗ್ತದೆ. ಯಾವ್ರೆ ಸಂಗಾತಿ ಜೀವಕೋಶಗಳು. ಈ ಜೀವಂತ ಕೋಶಗಳು ಆಹಾರ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡ್ತವೆ. ಇನ್ನು ಹೊರಧರ್ಮ ಅಂಗಾಂಶ ಅಂದಾಗ ಸಸ್ಯದ ವಿವಿಧ ಭಾಗಗಳಾದಂತಹ ಕಾಂಡ, ಎಲೆ, ಹೂವು, ಹಣ್ಣು, ಬೀಜ ಮತ್ತು ಬೇರುಗಳ ಹೊರಹೊದಿಕೆಯ ಒಂದು ರಕ್ಷಣಾತ್ಮಕ ಅಂಗಾಂಶದಿಂದ ಉಂಟಾಗಿದೆ. ಇದಕ್ಕೆ ಹೊರಧರ್ಮ ಅಂಗಾಂಶ ಅಂತ ಕರೆಯಲಾಗ್ತದೆ. ಇನ್ನು ಸಸ್ಯದ ದೇಹದ ಚರ್ಮ ಎಂತಲೂ ಕರೆಯಲಾಗ್ತದೆ. ಸಸ್ಯ ದೇಹದ ಚರ್ಮ ಎಂದು ಕರೆಯಲಾಗ್ತದೆ ಅಥವಾ ಹೊರಧರ್ಮ ಅಂಗಾಂಶ ಎಂದು ಕರೆಯಲಾಗ್ತದೆ. ಇನ್ನು ಹೊರಧರ್ಮ ಅಂಗಾಂಶದ ರಚನೆ ಅಂದಾಗ ಧರ್ಮ ಒಂದು ಪದರು ಜೀವಂತ ಜೀವಕೋಶಗಳಿಂದ ಕೂಡಿದ ಪೆರಮ್ಕೈಮ ಜೀವಕೋಶಗಳಿಂದ ಇರ್ತದೆ. ಜೀವಂತ ಜೀವಕೋಶಗಳಿಂದ ಕೂಡಿದ ಪೆರಮ್ಕೈಮ ಜೀವಕೋಶಗಳಿಂದ ಇರ್ತದೆ. ಇನ್ನು ಎಳೆ ಸಸ್ಯಗಳಲ್ಲಿ ಇದು ಮೃದುವಾದ ಜೀವಂತ ಕೋಶಗಳಿಂದ ಕೂಡಿದ್ದು ಕ್ರಮೇಣವಾಗಿ ಪ್ರೌಢಾವಸ್ಥಾ ಸಸ್ಯಗಳಲ್ಲಿ ಅನೇಕ ಪದರಗಳು ನಿರ್ಜೀವ ಜೀವಕೋಶಗಳ ಹೊದಿಕೆಯಾಗಿ ಮಾರ್ಪಾಡಾಗ್ತದೆ. ಸಸ್ಯದ ಹೊರ ಪದರು ಕ್ಯುಟಿಕಲ್ ಎಂಬ ಮೇಣದ ಪದರದಿಂದ ಆವೃತವಾಗಿದ್ದು ಇದು ಹೆಚ್ಚಿನ ಪ್ರಮಾಣದ ಬಾಷ್ಪ ವಿಸರ್ಜನೆಯನ್ನು ತಡೆಯಲು ಸಹಾಯವನ್ನು ಮಾಡ್ತದೆ. ಎಲೆ ಮತ್ತು ಮೃದುವಾದ ಕಾಂಡದ ಹೊರಧರ್ಮದಲ್ಲಿ ಪತ್ರರಂಧ್ರಗಳು ಎಂಬ ವಿಶಿಷ್ಟ ರಚನೆಗಳು ಇದ್ದು ಇವು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ತೇವಾಂಶವನ್ನು ಸಾಗಾಣಿಕೆ ಮಾಡ್ತದೆ. ಇನ್ನು ಪ್ರಾಣಿ ಅಂಗಾಂಶಗಳು ಬರೋಣ ನೋಡಿರಿ. ಪ್ರಾಣಿ ಅಂಗಾಂಶಗಳು ನಾವು 4 ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಅದರಲ್ಲಿ ಮೊದಲನೇದು ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ನರ ಅಂಗಾಂಶ. ಅನುಲೇಪಕ ಅಂಗಾಂಶ, ಸ್ನಾಯು ಅಂಗಾಂಶ, ಸಂಯೋಜಕ ಅಂಗಾಂಶ, ನರ ಅಂಗಾಂಶ ಇವು ಪ್ರಾಣಿ ಅಂಗಾಂಶಗಳಲ್ಲಿ ವಿಧಗಳು. ಅನುಲೇಪಕ ಅಂಗಾಂಶ ಈ ಅಂಗಾಂಶವು ದೇಹದ ವಿವಿಧ ಭಾಗಗಳ ಒಳಭಾಗದಲ್ಲಿ
ಮತ್ತು ಹೊರಭಾಗದಲ್ಲಿ ಹೊದಿಕೆಯಾಗಿ ಕಂಡುಬರ್ತದೆ. ಇದರ ಜೀವಕೋಶಗಳು ಯಾವಾಗಲೂ ಒಂದು ತಳಪೊರೆಯ ಮೇಲೆ ಜೋಡಣೆಗೊಂಡಿರ್ತವೆ. ಕೋಶಗಳು ಒತ್ತೊತ್ತಾಗಿ ಜೋಡಣೆಯಾಗಿದ್ದು ಅಂತರ್ಕೋಶೀಯ ಅವಕಾಶಗಳಿರಲ್ಲ. ಅಂದ್ರೆ ಲೇಪಕ ಅಂಗಾಂಶ ಒಳಭಾಗದ ಹೊರಭಾಗದಲ್ಲಿ ಹೊದಿಕೆ ಇರ್ತದೆ. ಜೀವಕೋಶಗಳು ತೆಳುವಾದ ಪೊರೆ ಇರ್ತಿರ್ತಾವೆ, ಒತ್ತೊತ್ತಾಗಿರ್ತಾವೆ, ಅಂತರ್ಕೋಶೀಯ ಅವಕಾಶ ಇರುವುದಿಲ್ಲ. ಇನ್ನು ಅನುಲೇಪಕ ಅಂಗಾಂಶಗಳಲ್ಲಿ ಎರಡು ವಿಧಗಳು ಮಾಡ್ತಾವೆ. ಸರಳ ಅನುಲೇಪಕ ಅಂಗಾಂಶ, ಸ್ತರೀಕೃತ ಅನುಲೇಪಕ ಅಂಗಾಂಶ. ಇನ್ನು ಸರಳ ಅನುಲೇಪಕ ಅಂಗಾಂಶಗಳಲ್ಲಿ ಚಪ್ಪಟೆ ಅನುಲೇಪಕ ಅಂಗಾಂಶ, ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ, ಘನಾಕೃತಿ ಅನುಲೇಪಕ ಅಂಗಾಂಶದ ಬರ್ತವೆ. ಇನ್ನು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶದಲ್ಲಿ ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶದ ಬರ್ತದೆ. ಹಾಗಾದರೆ ವಿದ್ಯಾರ್ಥಿಗಳೇ, ಚಪ್ಪಟೆ ಅನುಲೇಪಕ ಅಂಗಾಂಶ ಅಂದರೆ ಏನು? ಜೀವಕೋಶಗಳು ಚಪ್ಪಟೆಯಾಗಿ ಬಹುಭುಜಾಕೃತಿಯಲ್ಲಿದ್ದರೆ ಅಂಥ ಅನುಲೇಪಕ ಅಂಗಾಂಶಕ್ಕೆ ಚಪ್ಪಟೆ ಅನುಲೇಪಕ ಅಂಗಾಂಶ ಅಂತ ಕರೆಯಲಾಗ್ತದೆ. ಇವು ನೆಲದ ಮೇಲೆ ಫಲಕಗಳಂತೆ ಜೋಡಿಸಿದಂತೆ ಕಾಣುವುದರಿಂದ ಇವುಗಳಿಗೆ ನೆಲಗಚ್ಚು ಅಂಗಾಂಶ ಎಂದು ಕರೆಯಲಾಗ್ತದೆ. ಇನ್ನು ಚಪ್ಪಟೆ ಅನುಲೇಪಕ ಅಂಗಾಂಶ ಇದು ಉಸಿರಾಟ ಮತ್ತು ರಕ್ತ ಪರಿಚಲನೆಗೆ ಸಂಬಂಧಿಸಿದ ರಚನೆಗಳಾದಂತಹ ವಾಯುಕೋಪಿಕಗಳು, ಅನ್ನನಾಳಗಳು, ರಕ್ತನಾಳಗಳು, ಲೋಮನಾಳಗಳು, ಹೃದಯದ ಕೋಣೆಗಳ ಒಳಸ್ತರಿಯಲ್ಲಿ ಇವು ಕಂಡುಬರ್ತಕ್ಕಂಥವು. ಹೀಗಾಗಿ ಇವುಗಳ ಒಳಸ್ತರಿ ಅಂಗಾಂಶ ಎಂದಲೂ ಇವುಗಳನ್ನು ಕರೆಯಲಾಗ್ತದೆ. ಇನ್ನು ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂದ್ರೆ ಜೀವಕೋಶಗಳು ನೀಳವಾಗಿದ್ದಲ್ಲಿ ಅದಕ್ಕೆ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ನೀಳವಾಗಿರ್ತಕ್ಕಂಥದ್ದು ಅನ್ನನಾಳದಲ್ಲಿ ಕೆಲವು ಗ್ರಂಥಿಗಳ ಒಳಸ್ತರಿಯಲ್ಲಿ ಇದು ಕಂಡು ಬರ್ತದೆ. ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗ್ತದೆ. ಇನ್ನು ಕಷಾಂಗ ಸಹಿತ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶ ಅಂದ್ರೆ ಏನು? ಕಷಾಂಗ ಸಹಿತ ಸ್ತಂಭ ಅನುಲೇಪಕ ಅಂಗಾಂಶ ಅಂದ್ರೆ ಸ್ತಂಭಾಕೃತಿ ಅನುಲೇಪಕ ಅಂಗಾಂಶದ ಜೀವಕೋಶಗಳ ಹೊರಭಾಗದಲ್ಲಿ ಸೂಕ್ಷ್ಮ ಗಾತ್ರದ ರೋಮದಂತಹ ರಚನೆಗಳಿದ್ರೆ ಅದನ್ನು ಕಷಾಂಗ ಸಹಿತ ಸ್ತಂಭ ಅನುಲೇಪಕ ಅಂಗಾಂಶ ಅಂತ ಕರೆಯಲಾಗ್ತದೆ. ಇದು ಸ್ರವಿಕೆಗಳ ಸಾಗಾಣಿಕೆಯಲ್ಲಿ ನೆರವಾಗ್ತದೆ. ಇನ್ನು ಘನಾಕೃತಿ ಅನುಲೇಪಕ ಅಂಗಾಂಶ ಅಂದ್ರೆ ಅನುಲೇಪಕ ಅಂಗಾಂಶದ ಜೀವಕೋಶಗಳು ಘನಾಕೃತಿಯಲ್ಲಿದ್ದರೆ ಅದಕ್ಕೆ ಘನಾಕೃತಿ ಅನುಲೇಪಕ ಅಂಗಾಂಶ ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಮೆದುಜೀರ ಗ್ರಂಥಿ, ಲಾಲಾರಸ ಗ್ರಂಥಿ, ಬೆವರಿನ ಗ್ರಂಥಿಯಲ್ಲಿ ಇದು ಘನಾಕೃತಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಅನುಲೇಪಕ ಅಂಗಾಂಶದ ಪ್ರಮುಖ ಕಾರ್ಯಗಳನ್ನು ನೋಡಿದಾಗ ಇದು ತಮ್ಮ ಕೆಳಗಿನ ಅಂಗಾಂಶಗಳನ್ನು ರಕ್ಷಣೆ ಮಾಡ್ತದೆ, ದೇಹದ ತಾಪಮಾನವನ್ನು ಕಾಪಾಡ್ತದೆ, ಇದು ಜ್ಞಾನೇಂದ್ರಿಯಗಳ ವಿಶಿಷ್ಟ ಗ್ರಾಹಕ ಕೋಶಗಳನ್ನು ಹೊಂದಿರ್ತದೆ. ಇನ್ನು ಕಷಾಂಗ ಸಹಿತ ಅನುಲೇಪಕ ಅಂಗಾಂಶಗಳು ವಸ್ತುಗಳ ಸಾಗಾಣಿಕೆಗೆ ನೆರವಾಗ್ತದೆ. ಇನ್ನು ಪೋಷಕಾಂಶಗಳ ಹೀರಿಕೆಯಲ್ಲಿ ಮತ್ತು ತ್ಯಾಜ್ಯ ವಸ್ತುಗಳ ವಿಸರ್ಜನೆಯಲ್ಲೂ ಸಹ ಪ್ರಮುಖವಾಗಿ ಪಾತ್ರ ವಹಿಸ್ತದೆ. ಅಂದರೆ ಇವೆಲ್ಲ ಮಾಡ್ತದೆ. ಹೊರಗಿನ ಕೆಳಗಿನ ಅಂಗಾಂಶ ರಕ್ಷಣೆ ಮಾಡ್ತದೆ, ದೇಹದ ತಾಪ ಕಂಟ್ರೋಲ್ ಮಾಡ್ತದೆ, ಜ್ಞಾನೇಂದ್ರಿಯ ವಿಶೇಷ ಗ್ರಾಹಕ ಕೋಶಗಳನ್ನು ಹೊಂದಿರ್ತದೆ. ಕಷಾಂಗ ಸಹಿತ ಅನುಲೇಪಕ ಅಂಗಾಂಶ ವಸ್ತುಗಳ ಸಾಗಾಣಿಕೆ ಮಾಡ್ತದೆ, ಪೋಷಕ ಹೀರಿಕೆ ಮತ್ತು ತ್ಯಾಜ್ಯಗಳ ವಿಸರ್ಜನೆಯನ್ನು ಯಾವ್ದು ಮಾಡ್ತದೆ? ಈ ಅನುಲೇಪಕ ಅಂಗಾಂಶ ಮಾಡ್ತದೆ. ಇನ್ನು ಎರಡನೇ ಅಂಗಾಂಶ ಸ್ನಾಯು ಅಂಗಾಂಶ. ಸ್ನಾಯು ಅಂಗಾಂಶ ದೇಹದ ಭಾಗಗಳ ಚಲನೆಗೆ ಕಾರಣವಾದ ಅಂಗಾಂಶವೇ ಸ್ನಾಯು ಅಂಗಾಂಶ. ಸ್ನಾಯು ಅಂಗಾಂಶ ಇದು ನೀಳವಾದ ಜೀವಕೋಶಗಳನ್ನು ಹೊಂದಿದ್ದು ಅವುಗಳಿಗೆ ಸ್ನಾಯು ತಂತುಗಳು ಅಂತ ಕರೆಯಲಾಗ್ತದೆ. ಸ್ನಾಯು ಅಂಗಾಂಶದ ಜೀವಕೋಶಗಳು ನೀಳವಾಗಿರುವುದರಿಂದ ಅವುಗಳಿಗೆ ಸ್ನಾಯು ತಂತು ಅಂತ ಕರೆಯಲಾಗ್ತದೆ. ಸ್ನಾಯು ತಂತುಗಳು ಸಂಕೋಚನ ಮತ್ತು ವಿಕಸನ ಕ್ರಿಯೆಗೆ ನೆರವಾಗ್ತವೆ. ಸ್ನಾಯು ಅಂಗಾಂಶಗಳನ್ನು ಪಟ್ಟೆ ಸಹಿತ ಸ್ನಾಯುಗಳು, ಪಟ್ಟೆ ರಹಿತ ಸ್ನಾಯುಗಳು ಮತ್ತು ಹೃದಯ ಸ್ನಾಯುಗಳು ಅಂತ ಮೂರು ರೀತಿಯಾಗಿ ವಿಂಗಡಣೆ ಮಾಡಲಾಗ್ತದೆ. ಇನ್ನು ಪಟ್ಟೆ ಸಹಿತ ಸ್ನಾಯುಗಳಂದ್ರೆ ಇದರ ಸ್ನಾಯು ತಂತುಗಳು ನೀಳವಾಗಿದ್ದು ಶಾಖೆಗಳನ್ನು ಹೊಂದಿರುವುದಿಲ್ಲ. ಈ ಸ್ನಾಯು ತಂತುಗಳಲ್ಲಿ ಅಡ್ಡಪಟ್ಟಿಗಳು ಕಂಡುಬರುವುದರಿಂದ ಇವುಗಳಿಗೆ ಪಟ್ಟೆ ಸಹಿತ ಸ್ನಾಯುಗಳು ಅಂತ ಕರೆಯಲಾಗ್ತದೆ. ಈ ರೀತಿ ಪಟ್ಟೆಗಳು ಕಂಡುಬರ್ತಕ್ಕಂಥದ್ದು. ಇನ್ನು ಪಟ್ಟೆ ಸಹಿತ ಸ್ನಾಯುಗಳು ಪ್ರತಿಯೊಂದು ಸ್ನಾಯುತಂತು ಅನೇಕ ಕೋಶ ಕೇಂದ್ರಗಳಿಂದ ಕೂಡಿದೆ. ಈ ಸ್ನಾಯುತಂತುಗಳು ಸಾಮಾನ್ಯವಾಗಿ ಮೂಳೆಗಳಿಗೆ ಅಂಟಿಕೊಂಡಿರುವುದರಿಂದ ಇವುಗಳಿಗೆ ಅಸ್ಥಿ ಸ್ನಾಯುಗಳು ಅಂತ ಕರೆಯಲಾಗ್ತದೆ. ಇವು ನಮ್ಮ ಇಚ್ಛೆಗೆ ಒಳಪಡೋದ್ರಿಂದ ಇವುಗಳಿಗೆ ಐಚ್ಛಿಕ ಸ್ನಾಯುಗಳು ಅಂತಲೂ ಕರೆಯಲಾಗ್ತದೆ. ಮೂಳೆಗಳಿಗೆ ಸ್ನಾಯುಗಳು ಅಂಟಿಕೊಂಡಿದ್ರೆ ಅವಕ್ಕೆ ಅಸ್ಥಿ ಸ್ನಾಯುಗಳು ಅಂತ ಕರೆಯಲಾಗ್ತದೆ. ಐಚ್ಛಿಕ ಸ್ನಾಯುಗಳೇ ಇವಾಗಿರ್ತವೆ. ಇನ್ನು ಐಚ್ಛಿಕ ಸ್ನಾಯು ಅಂದಾಗ ಪಟ್ಟೆ ಸಹಿತ ಸ್ನಾಯುಗಳ ಚಲನೆ ನಮ್ಮ ನಿಯಂತ್ರಣದಲ್ಲಿ ಇರೋದರಿಂದ ಅವುಗಳ ಐಚ್ಛಿಕ ಸ್ನಾಯುಗಳು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಕೈ ಕಾಲಿನ ಚಲನೆ, ಬಾಗುವುದು, ಓಡುವುದು ಇವೆಲ್ಲ ನಮ್ಮ ನಿಯಂತ್ರಣದಲ್ಲಿ ಇರೋದರಿಂದ ಇವೆಲ್ಲ ಐಚ್ಛಿಕ ಸ್ನಾಯುಗಳು ಅಂತ ಅನ್ನಿಸ್ಕೊಳ್ತಾವೆ.
ಇನ್ನು ಪಠ್ಯರಹಿತ ಸ್ನಾಯುಗಳಂದ್ರೆ ಸ್ನಾಯುತಂತುಗಳು ನೀಳವಾಗಿದ್ದು ಕದಿರಿನಾಕಾರದ ಸ್ನಾಯುತಂತುಗಳನ್ನು ಹೊಂದಿರ್ತದೆ. ಈ ಸ್ನಾಯುತಂತುಗಳಲ್ಲಿ ಅಡ್ಡಪಟ್ಟಿಗಳು ಕಂಡುಬರಲ್ಲ. ಇವುಗಳಿಗೆ ಪಠ್ಯರಹಿತ ಸ್ನಾಯುಗಳು ಅಂತ ಕರೆಯಲಾಗ್ತದೆ. ಇನ್ನು ಪಠ್ಯರಹಿತ ಸ್ನಾಯುಗಳು ಪ್ರತಿಯೊಂದು ಸ್ನಾಯುತಂತು ಒಂದೇ ಒಂದು ಕೋಶ ಕೇಂದ್ರವನ್ನು ಹೊಂದಿರ್ತದೆ. ಒಂದೇ ಒಂದು ಕೋಶ ಕೇಂದ್ರ ಹೊಂದಿರ್ತದೆ. ಮತ್ತು ಇವು ಅನೈಚ್ಛಿಕ ಸ್ನಾಯುಗಳು ಸಹ ಆಗಿರ್ತವೆ. ಇವು ಅನೈಚ್ಛಿಕ ಸ್ನಾಯುಗಳು, ನಮ್ಮ ಇಚ್ಛೆಗೆ ಒಳಪಡದೇ ಇರತಕ್ಕಂಥ ಸ್ನಾಯುಗಳು. ಅದಕ್ಕಾದರೂ ಪಠ್ಯರಹಿತ ಸ್ನಾಯುಗಳ ಚಲನೆ ನಮ್ಮ ನಿಯಂತ್ರಣ ಇಲ್ಲದೇ ಇರೋದರಿಂದ ಇವುಗಳಿಗೆ ಅನೈಚ್ಛಿಕ ಸ್ನಾಯುಗಳು ಅಂತ ಕರೆಯಲಾಗ್ತದೆ. ಉದಾಹರಣೆಗೆ ಮೂತ್ರಪಿಂಡ, ರಕ್ತನಾಳ, ಉಸಿರಾಟ, ಗ್ರಂಥಿಗಳು ಇವೆಲ್ಲ ಉದಾಹರಣೆಗಳನ್ನು ನಾವು ಕೊಡಬಹುದು. ಇನ್ನು ಹೃದಯದ ಸ್ನಾಯುಗಳು, ಈ ಸ್ನಾಯುತಂತುಗಳು ನೀಳವಾಗಿ ಕೊಳವೆ ಆಕಾರದಲ್ಲಿ ಇದ್ದು ಶಾಖೆಗಳನ್ನು ಹೊಡ್ಕೊಂಡಿರ್ತವೆ. ಆಮೇಲೆ ಅತ್ಯಂತ ಲಯಬದ್ಧವಾಗಿರ್ತಕ್ಕಂಥ ಸಂಕೋಚನ ಮತ್ತು ವಿಕಸನಗಳನ್ನು ತೋರ್ಪಡಿಸ್ತವೆ. ಈ ಸ್ನಾಯುಗಳು ಕೇವಲ ಹೃದಯದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥವು. ಆಮೇಲೆ ಇವು ಆಯಾಸಗೊಳ್ಳುವುದಿಲ್ಲ. ಅದಕ್ಕೆ ಇವು ಸಹ ಅನೈಚ್ಛಿಕ ಸ್ನಾಯುಗಳು ಅಂತ ಕರೆಯಲಾಗ್ತದೆ. ಯಾಕಂದರೆ ನಮ್ಮ ಇಚ್ಛೆಗೆ ಒಳಪಡದೇ ಇರ್ತಕ್ಕಂಥ ಸ್ನಾಯುಗಳು ಹೃದಯ ಸ್ನಾಯುಗಳು. ಇನ್ನು ನೆಕ್ಸ್ಟ್ ಬರ್ತಕ್ಕಂಥ ಪ್ರಾಣಿ ಅಂಗಾಂಶದ ಮೂರನೇ ವಿಧ ಸಂಯೋಜಕ ಅಂಗಾಂಶ. ಸಂಯೋಜಕ ಅಂಗಾಂಶ ಅಂದರೆ ದೇಹದ ವಿವಿಧ ಅಂಗಾಂಶಗಳನ್ನು ಒಂದಕ್ಕೊಂದು ಹೊಂದಿಸುವ ಹಾಗೂ ಸಸ್ಯಕ್ಕೆ ಆಧಾರವನ್ನು ನೀಡುವ ವಿವಿಧ ಅಂಗಾಂಶಗಳನ್ನು ಸೇರಿಸಿ ಸಂಯೋಜಕ ಅಂಗಾಂಶವನ್ನು ತಯಾರಿಸಲಾಗ್ತದೆ. ಅಂದರೆ ದೇಹದ ವಿವಿಧ ಅಂಗಗಳನ್ನು ಹೊಂದಿಸುವ ಆಧಾರ ನೀಡ್ತಕ್ಕಂಥ ಅಂಗಾಂಶವೇ ಸಂಯೋಜಕ ಅಂಗಾಂಶ. ಇದನ್ನು ಬಂಧಕ ಅಂಗಾಂಶ ಅಂತಲೂ ಕರೆಯಲಾಗ್ತದೆ. ಬಂಧಕ ಅಂಗಾಂಶ. ಸಂಯೋಜಕ ಅಂಗಾಂಶದಲ್ಲಿ ಕಂಡುಬರುವ ಜೀವಕೋಶಗಳು ಹಾಗೂ ತಂತುಗಳನ್ನು ನಾವು ಮಾತೃಕೆಗಳು ಅಂತ ಕರೆಯಲಾಗ್ತದೆ. ಸಂಯೋಜಕ ಅಂಗಾಂಶದಲ್ಲಿ ಕಂಡುಬರುವ ಜೀವಕೋಶಗಳು ಅಥವಾ ತಂತುಗಳನ್ನು ಮಾತೃಕೆಗಳು ಅಂತ ಕರೆಯಲಾಗ್ತದೆ. ಈ ಮಾತೃಕೆಗಳು ಮೃದುವಾಗಿರಬಹುದು, ಗಟ್ಟಿಯಾಗಿಯೂ ಇರಬಹುದು, ಇಲ್ಲವೇ ದ್ರವರೂಪದಲ್ಲಿಯೂ ಸಹ ಇರಬಹುದು. ಸಂಯೋಜಕ ಅಂಗಾಂಶಗಳನ್ನು ಪುನಃ ಮತ್ತು 3 ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಸಡಿಲ ಸಂಯೋಜಕ ಅಂಗಾಂಶ, ದಟ್ಟ ಸಂಯೋಜಕ ಅಂಗಾಂಶ, ದ್ರವರೂಪಿ ಸಂಯೋಜಕ ಅಂಗಾಂಶ. ಸಡಿಲ ಸಂಯೋಜಕ ಅಂಗಾಂಶ ಅಂದಾಗ ಈ ಅಂಗಾಂಶದ ಮಾತೃಕೆಯ ತಂತುಗಳು ಅತ್ಯಂತವಾಗಿ ಸಡಿಲವಾಗಿಗೊಳ್ಳುವುದರಿಂದ ಈ ಹೆಸರು ಬಂದದ. ಸಡಿಲ ಸಂಯೋಜಕ ಅಂಗಾಂಶಗಳಲ್ಲಿ 3 ವಿಧಗಳು ಮಾಡ್ತವೆ. ಎರಿಯೋಲಾರ್ ಅಂಗಾಂಶ, ಅಡಿಪೋಸ್ ಅಂಗಾಂಶ, ಜಾಲರೂಪಿ ಸಂಯೋಜಕ ಅಂಗಾಂಶ. ಹಾಗಾದರೆ ಎರಿಯೋಲಾರ್ ಅಂಗಾಂಶ ಅಂದರೆ ಇದು ಚರ್ಮದ ಕೆಳಪದರು ಅಂದರೆ ಡರ್ಮೀಸ್ ಅಂತ ಕರೆಯಲಾಗ್ತದೆ. ಅದರ ಕೆಳಗೆ ಭಾಗದಲ್ಲಿ ಕಂಡುಬರ್ತದೆ. ಈ ಅಂಗಾಂಶ ಚರ್ಮಕ್ಕೆ ಸ್ನಾಯುಗಳನ್ನು ಬಂಧಿಸುವಲ್ಲಿ ನೆರವಾಗ್ತದೆ. ಇದು ಲೊಳ್ಳೆ ಪೊರೆಗಳಲ್ಲಿ ಹಾಗೂ ರಕ್ತನಾಳ ಮತ್ತು ನರಗಳ ಸುತ್ತಲೂ ಈ ಅಂಗಾಂಶ ಕಂಡುಬರ್ತದೆ. ಇನ್ನು ಇದು ಎರಿಯೋಲಾರ್ ಅಂಗಾಂಶದ ತಂತುಗಳನ್ನು ನಾವು 3 ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಬಿಳಿಯ ತಂತುಗಳು, ಹಳದಿ ತಂತುಗಳು, ಜಾಲರೂಪಿ ತಂತುಗಳು. ಕೊಲಾಜಿನ್, ಇಲಾಸ್ಟಿಕ್ ಮತ್ತು ಜಾಲರೂಪಿ ತಂತುಗಳು. ಕೊಲಾಜಿನ್ ಅಂದರೆ ಏನು? ಇವು ಯಾವಾಗಲೂ ಗುಂಪುಗಳಲ್ಲಿ ಕಂಡುಬರ್ತಾವೆ. ಹಳದಿ ತಂತುಗಳು ಯಾವಾಗಲೂ ಬಿಡಿ ಬಿಡಿಯಾಗಿ ಕಂಡುಬರ್ತಾವೆ. ಜಾಲರೂಪಿ ತಂತುಗಳು ಯಾವಾಗಲೂ ಜಾಲ ರೂಪದಲ್ಲಿ ಕಂಡುಬರ್ತಕ್ಕಂಥವು. ಇನ್ನು ಎರಿಯೋಲಾರ್ ಅಂಗಾಂಶದ 3 ಬಗೆಯ ತಂತುಗಳಲ್ಲಿ ನಾವು ಇಲ್ಲಿ ಚಿತ್ರದಲ್ಲಿ ನೋಡಬಹುದಾಗಿದೆ. ಇನ್ನು ಇದರ ಮಾತೃಕೆ, ಎರಿಯೋಲಾರ್ ಅಂಗಾಂಶದ ಮಾತೃಕೆಗಳನ್ನು 3 ವಿಧಗಳಾಗಿ 4 ವಿಧಗಳಾಗಿ ಮಾಡಲಾಗ್ತದೆ. ಫೈಬ್ರೋಬ್ಲಾಸ್ಟ್, ಪ್ಲಾಸ್ಮಾ ಕೋಶಗಳು, ಮೈಕ್ರೋಫೇಜ್ಗಳು, ಮಾಸ್ಟ್ ಕೋಶಗಳು. ದೊಡ್ಡ ಗಾತ್ರದ ಚಪ್ಪಟೆ ಆಕಾರದ ಶಾಖೆ ಹೊಡೆದ ಕೋಶಗಳೇ ಇರ್ತಾವೆ. ಇವುಗಳಿಗೆ ತಂತುಗಳನ್ನು ಸ್ರವಿಕೆ ಮಾಡ್ತವೆ. ಇನ್ನು ಪ್ಲಾಸ್ಮಾ ಕೋಶಗಳು ಸಣ್ಣ ಕೋಶ ಕೇಂದ್ರವಿರುವ ಅಂಡಾಕಾರದ ಕೋಶಗಳು. ಇವು ಪ್ರತಿಕಾಯಗಳನ್ನು ಉತ್ಪಾದಿಸುತ್ತವೆ. ಇನ್ನು ಮೈಕ್ರೋಫೇಜ್ಗಳು ಇವು ನಿರ್ದಿಷ್ಟ ಆಕಾರವಿಲ್ಲದ ಸದಾ ಅಲಿದಾಡ್ತಕ್ಕಂಥ ಜೀವಕೋಶಗಳು. ಇವು ಸೂಕ್ಷ್ಮಜೀವಿಗಳನ್ನು ಭಕ್ಷಿಸುತ್ತವೆ. ಇನ್ನು ಮಾಸ್ಟ್ ಕೋಶಗಳು ದೊಡ್ಡದಾದ ಕೋಶ ಕೇಂದ್ರ ಹಾಗೂ ಕಣರಹಿತ ಕೋಶ ದ್ರವ್ಯವುಳ್ಳ ದೊಡ್ಡದಾದ ಜೀವಕೋಶಗಳಾಗಿರ್ತವೆ. ಇವುಗಳು ಉದಾಹರಣೆಗೆ ಸಿರೋಟೋನಿನ್, ಹೆಪಾರಿನ್ ಮತ್ತು ಹಿಸ್ಟಮಿನ್ ಅಂತಹ ವಸ್ತುಗಳನ್ನು ಇವು ಸ್ರವಿಕೆ ಮಾಡ್ತಾವು. ಇನ್ನು 2ನೇ ಅಂಗಾಂಶ ಅಡಿಪೋಸ್ ಅಂಗಾಂಶ. ನೋಡಿ, ಅಡಿಪೋಸ್ ಅಂಗಾಂಶದಲ್ಲಿ ಕಂಡು ಬರ್ತಕ್ಕಂಥ ಜೀವಕೋಶಗಳು ನೋಡಿದಾಗ ಒತ್ತೊತ್ತಾಗಿ ಜೋಡಣೆ ಹೊಂದಿರತಕ್ಕಂಥ ಕೊಬ್ಬಿನ ಸಂಗ್ರಹ ಇರ್ತಕ್ಕಂಥ ಅಂದರೆ ಕೊಬ್ಬಿನ ಸಂಗ್ರಹವಾಗಿರ್ತಕ್ಕಂಥ ಜೀವಕೋಶಗಳನ್ನು ನಾವು ಅಡಿಪೋಸ್ ಅಂಗಾಂಶ ಅಂತ ಕರೀತೀವಿ. ಅದಕ್ಕೆ ಕೊಬ್ಬಿನ ಸಂಗ್ರಾಹಕ ಅಂಗಾಂಶ ಅಂತಲೂ ಕರೆಯಲಾಗ್ತದೆ. ಆಮೇಲೆ ಜೀವಕೋಶಗಳ ಸುತ್ತ ಜಾಲರೂಪಿ ತಂತುಗಳಿರೋದು ನಾವು ಇಲ್ಲಿ ನೋಡಬಹುದಾಗಿದೆ. ಇನ್ನು ಆಹಾರವನ್ನು ಸಂಗ್ರಹಿಸಿ ದೇಹದ ಅಗತ್ಯವಿದ್ದಾಗ ಅದನ್ನು ಅಡಿಪೋಸ್ ಅಂಗಾಂಶದ ಜೀವಕೋಶಗಳು ಒದಗಿಸ್ತವೆ. ಅಡಿಪೋಸ್ ಅಂಗಾಂಶವು ದೇಹದ ತಾಪಮಾನವನ್ನು ಕಾಪಾಡುವುದು ಜೊತೆಗೆ ರಕ್ಷಣೆ ನೀಡ್ತಕ್ಕಂಥ ಕಾರ್ಯವನ್ನು ಮಾಡ್ತದೆ.
ಇನ್ನು ಜಾಲರೂಪಿ ಅಂಗಾಂಶ ಇದು ಅತಿ ಹೆಚ್ಚು ಜಾಲರೂಪಿ ತಂತುಗಳನ್ನು ಹೊಂದಿರುವ ಈ ಅಂಗಾಂಶ ದೇಹದ ಪ್ರಮುಖ ಅಂಗಗಳಾದಂತಹ ಪಿತ್ತಜನಕಾಂಗ, ಗುಲ್ಮ, ಅಸ್ಥಿರಜ್ಜು, ಉಸಿರ್ನಾಳ ಹಾಗೂ ಟಾನ್ಸಿಲ್ಗಳಿಗೆ ಅವಶ್ಯಕವಾಗಿ ಆಧಾರವನ್ನು ನೀಡ್ತಕ್ಕಂಥದ್ದು. ಇನ್ನು ಸ್ನಾಯುರಜ್ಜು, ಅಸ್ಥಿಸ್ನಜ್ಜು ಅಂದಾಗ ಸ್ನಾಯುರಜ್ಜು ಮತ್ತು ಅಸ್ಥಿರಜ್ಜಿಗೆ ಇರ್ತಕ್ಕಂಥ ವ್ಯತ್ಯಾಸ, ಸ್ನಾಯುರಜ್ಜದಲ್ಲಿ ಅತಿ ಹೆಚ್ಚು ಕೊಲಾಜಿನ್ ತಂತುಗಳು ಕಂಡುಬರ್ತಾವು. ಸ್ನಾಯುರಜ್ಜದಲ್ಲಿ ಅತಿ ಹೆಚ್ಚು ಕೊಲಾಜಿನ್ ತಂತುಗಳು, ಇನ್ನು ಇದರಲ್ಲಿ ಅತಿ ಹೆಚ್ಚು ಇಲಾಸ್ಟಿಕ್ ತಂತುಗಳು ಕಂಡುಬರ್ತಾವು. ಇವು ಸ್ನಾಯುಗಳು ಮೂಳೆಗಳಿಗೆ ಜೋಡಿಸಲು ಸಹಾಯಕವಾಗಿದ್ದರೆ ಮೂಳೆಗಳನ್ನು ಮೂಳೆಗೆ ಜೋಡಿಸಲು ಅಸ್ಥಿರಜ್ಜು ಸಹಾಯವಾಗಿರ್ತದೆ. ಇನ್ನು ದಟ್ಟವಾದ ಸಂಯೋಜಕ ಅಂಗಾಂಶ ಅಂದಾಗ ಮಾತೃಕೆಯು ಭಾಳಷ್ಟು ದಟ್ಟವಾಗಿರುವ ಕಾರಣದಿಂದ ದಟ್ಟವಾದ ಸಂಯೋಜಕ ಅಂಗಾಂಶ ಅಂತ ಕರೆಯಲಾಗ್ತದೆ. ಈ ಮಾತೃಕೆಯಲ್ಲಿ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಫಾಸ್ಫೇಟ್ನಂತಹ ಲವಣಗಳು ಕಂಡುಬರ್ತಾವು. ಇನ್ನು ದಟ್ಟ ಸಂಯೋಜಕ ಅಂಗಾಂಶಗಳನ್ನು ಪುನಃ ವಿಂಗಡಣೆ ಮಾಡಲಾಗ್ತದೆ. ಮೃದ್ವಸ್ಥಿ ಅಂಗಾಂಶ, ಮೂಳೆ ಅಂಗಾಂಶ ಅಂತ 2 ವಿಧಗಳಾಗಿ ವಿಂಗಡಣೆ ಮಾಡಲಾಗ್ತದೆ. ಇನ್ನು ಮೃದ್ವಸ್ಥಿ ಅಂಗಾಂಶ ಇದು ಇಲಾಸ್ಟಿಕ್ ತಂತುಗಳ ಇರುವಿಕೆ ಕಂಡುಬರ್ತದೆ. ಉದಾಹರಣೆಗೆ ಧ್ವನಿಪೇಟಿಗೆ, ಎಪಿಗ್ಲಾಟಿಸ್, ಸಿಸ್ಟೇಷನ್, ಭಿತ್ತಿಗಳು, ಹೊರಕಿವಿಯಲ್ಲಿ ಇದು ಕಂಡುಬರ್ತದೆ. ಮೃದ್ವಸ್ಥಿಯಲ್ಲಿ ಕಾಂಡ್ರೀನ್ ಎಂಬ ಪಾರದರ್ಶಕ ಮಾತೃಕೆ ಅದ. ಕಾಂಡ್ರೀನ್ ಎಂಬ ಒಂದು ಪಾರದರ್ಶಕ ಮಾತ್ರೆ ಅದ. ಇನ್ನು ಮೃದ್ವಸ್ಥಿಯ ಹೊರಭಾಗದಲ್ಲಿ ಪೆರಿಕಾಂಡ್ರಿಯಂ ಎಂಬ ಸಂಯೋಜಕ ಅಂಗಾಂಶವಿದ್ದು ಇದು ಕಾಂಡ್ರೋಸೈಟ್ಗಳಿಗೆ ಆಮ್ಲಜನಕ ಹಾಗೂ ಪೋಷಕಾಂಶಗಳನ್ನು ಒದಗಿಸ್ತದೆ. ಇನ್ನು ಕೊಲಾಜನ್ ತಂತುಗಳ ಇರುವಿಕೆ ಕಶೇರುಕ ಸ್ತಂಭದಲ್ಲಿರ್ತಕ್ಕಂಥ ಕಶೇರುಕ ಮಣಿಗಳ ನಡುವೆ ಇದು ಕಂಡುಬರ್ತಕ್ಕಂಥದ್ದು. ಇನ್ನು ಮಾತೃಕೆಗಳ ಸ್ಥಳಾವಕಾಶದಲ್ಲಿ ಕಾಂಡ್ರೋಸೈಟ್ಗಳೆಂಬ ಜೀವಕೋಶಗಳಿರ್ತಾವೆ. ಈ ಮಾತೃಕೆಯಲ್ಲಿ ಬಿಳಿ ಹಾಗೂ ಹಳದಿ ತಂತುಗಳು ಕಂಡುಬರ್ತಾವು. ಇನ್ನು ಮಾತೃಕೆ ಹಾಗೂ ತಂತುಗಳ ವಕ್ರೀಭವನ ಸೂಚ್ಯಂಕ ಒಂದೇ ಆಗಿರೋದ್ರಿಂದ ತಂತುಗಳ ಇರುವಿಕೆಯಲ್ಲಿ ಕಾಣುವುದಿಲ್ಲ. ಇನ್ನು ಮೂಳೆ ಅಥವಾ ಅಸ್ಥಿ ಅಂಗಾಂಶಗಳ ಬಗ್ಗೆ ನೋಡೋಣ. ಮೂಳೆ ಅಂಗಾಂಶ, ಅಸ್ಥಿ ಅಂಗಾಂಶದಲ್ಲಿ ಇದು ಕ್ಯಾಲ್ಸಿಯಂನಿಂದ ಕೂಡಿರ್ತಕ್ಕಂಥ ದಟ್ಟವಾದ ಮಾತೃಕೆಯನ್ನು ಹೊಂದಿರ್ತದೆ. ಇದರಲ್ಲಿ ಕೊಲಾಜಿನ್ ತಂತುಗಳು, ಪ್ರೋಟೀನ್ಗಳು ಜೊತೆಗೆ ಕ್ಯಾಲ್ಸಿಯಂ ಫಾಸ್ಫೇಟ್, ಪೊಟ್ಯಾಷಿಯಂ ಕ್ಲೋರೈಡ್ಗಳು ಕಂಡುಬರ್ತಾವೆ. ಮೂಳೆಯ ರಚನೆಯು ಒತ್ತಡ ಹಾಗೂ ಶ್ರಮವನ್ನು ತಡೆಯುವುದಕ್ಕೆ ಪೂರಕವಾಗಿರ್ತದೆ. ಇನ್ನು ಕೈಕಾಲುಗಳಲ್ಲಿನ ನೀಳವಾದ ಬಲಿಷ್ಠವಾದ ಮೂಳೆಗಳಲ್ಲಿ ಅಸ್ಥಿಮಜ್ಜೆ ಎಂಬ ದ್ರವ ಇರ್ತದೆ. ಇದು ರಕ್ತದ ಜೀವಕೋಶಗಳನ್ನು ಉತ್ಪಾದನೆ ಮಾಡ್ತದೆ. ಅದಕ್ಕೆ ಹತ್ತಿರ ಮೂಳೆ ಅಂಗಾಂಶದ ರಚನಾತ್ಮಕ ಘಟಕವೇ ಹಾರ್ವೇಷನ್ ವ್ಯವಸ್ಥೆ ಅಂತ ಕರೆಯೋದು. ಯಾವುದ್ರಿ? ಹಾರ್ವೇಷನ್ ವ್ಯವಸ್ಥೆ. ಇದರ ಮಧ್ಯದಲ್ಲಿ ಹಾರ್ವೇಷನ್ ನಾಳವಿದ್ದು ಅದರಲ್ಲಿ ರಕ್ತಗಳು ಮತ್ತು ನರಗಳಿರ್ತಾವು. ಈ ನಾಳದ ಸುತ್ತ ಆಸಿನ್ ಎಂಬ ಮಾತೃಕೆ ಇರ್ತದೆ. ಮಾತೃಕೆಯು ಒಂದರ ಸುತ್ತ ಇನ್ನೊಂದರ ಹಲವಾರು ಪದರಗಳು ಜೋಡಣೆಯಾಗಿರ್ತಾವೆ. ಇವುಗಳಿಗೆ ಲ್ಯಾಮಿಲೆ ಅಂತ ಕರೆಯಲಾಗ್ತದೆ. ಇವುಗಳ ನಡುವೆ ದ್ರವ ತುಂಬಿದ ಸೂಕ್ಷ್ಮ ರಂಧ್ರಗಳಿದ್ದು ಇವುಗಳಲ್ಲಿ ಲ್ಯಾಕ್ನೆ ಅಂತ ಕರೆಯಲಾಗ್ತದೆ. ಇನ್ನು ರಂಧ್ರಗಳಲ್ಲಿ ಆಸ್ಟಿಯೋಸೈಟ್ಸ್ ಎಂಬ ಜೀವಕೋಶಗಳನ್ನು ಹೊಂದಿರ್ತವೆ. ಎಲ್ಲ ಲ್ಯಾಮಿನೆಗಳನ್ನು ಸಂಪರ್ಕಿಸುವ ಕೆನಲಿಕ್ಯುಲಾಯ್ ಎಂಬ ಸೂಕ್ಷ್ಮ ನಾಳಗಳನ್ನು ಇದು ಹೊಂದಿರ್ತದೆ. ಇನ್ನು ಮೂಳೆ ಅಂಗಾಂಶದ ರಚನೆ ನೋಡಿದಾಗ ಎಲ್ಲ ಹಾರ್ವೇಷನ್ ನಾಳುಗಳು ವೋಲ್ಕ್ಮನ್ ನಾಳಗಳ ಎಂಬ ಅಡ್ಡ ನಾಳದ ಮೂಲಕ ಒಂದಕ್ಕೊಂದು ಸಂಪರ್ಕವನ್ನು ಹೊಂದಿರ್ತವೆ. ಇನ್ನು ದ್ರವರೂಪ ಸಂಯೋಜಕ ಅಂಗಾಂಶಗಳಲ್ಲಿ 2 ವಿಧಗಳು, ರಕ್ತ ಮತ್ತು ದುಗ್ಧರಸ ಅಂತ ಕರೆಯಲಾಗ್ತದೆ. ರಕ್ತ ಅಂದರೆ ಇದನ್ನು ಪರಿಚಲನಾ ಅಂಗಾಂಶ ಅಂತ ಕರೆಯಲಾಗ್ತದೆ. ಇದು ದ್ರವರೂಪದ ಮಾತೃಕೆ ಆದಂತಹ ಪ್ಲಾಸ್ಮಾ ಎಂದು ಹೆಸರು ಕರೆಯಲಾಗ್ತದೆ. ಪ್ಲಾಸ್ಮಾದಲ್ಲಿ ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತೊಟ್ಟೆಗಳು ಹೆಚ್ಚಾಗಿ ಕಂಡುಬರ್ತವೆ. ಇನ್ನು ಕೆಂಪು ರಕ್ತ ಕಣಗಳ ಬಗ್ಗೆ ಅಂದಾಗ ಇವು ದೇಹದ ಎಲ್ಲ ಜೀವಕೋಶಗಳಿಗೆ ಆಕ್ಸಿಜನನ್ನು ಒದಗಿಸುತ್ತವೆ. ಅಲ್ಲದೆ ಅವುಗಳಿಂದ ಕಾರ್ಬನ್ ಡೈಆಕ್ಸೈಡನ್ನು ಶ್ವಾಸಕೋಶಗಳಿಗೆ ಸಾಗಾಣಿಕೆ ಮಾಡ್ತದೆ. ಇನ್ನು ವೃತ್ತಾಕಾರದ ದ್ವಿನಿಮ್ನ ತಟ್ಟೆಗಳ ರೂಪದಲ್ಲಿರುವ ಕೆಂಪು ರಕ್ತ ಕಣಗಳು 100 ರಿಂದ 120 ದಿನಗಳ ಜೀವಿತಾವಧಿಯನ್ನು ಹೊಂದಿರ್ತವೆ. ಇನ್ನು ಕೆಂಪು ರಕ್ತ ಕಣಗಳು ಸಂಖ್ಯೆ ನೋಡಿದಾಗ ಪ್ರತಿ ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ ಸುಮಾರು 4.5 ರಿಂದ 5.5 ಮಿಲಿಯನ್ ಇರ್ತಾವೆ. ಇವುಗಳಲ್ಲಿ ಆಕ್ಸಿಜನ್ ಸಾಗಾಣಿಕೆಗೆ ನೆರವಾಗುವ ಕಬ್ಬಿಣ ಅಂಶವಿರುವ ಹಿಮೋಗ್ಲೋಬಿನ್ ಎಂಬ ವರ್ಣಿಕೆ ಇರ್ತದೆ. ಇನ್ನು ಬಿಳಿ ರಕ್ತ ಕಣಗಳು ಇವು ದೊಡ್ಡದಾಗಿದ್ದು ಕೋಶ ಕೇಂದ್ರ ಸಹಿತ ಜೀವಕೋಶಗಳು. ಇವುಗಳ ಸಂಖ್ಯೆ 1 ಕ್ಯೂಬಿಕ್ ಮಿಲಿಮೀಟರ್ ರಕ್ತದಲ್ಲಿ 6,000 ರಿಂದ ಹಿಡ್ಕೊಂಡು 10,000 ಇರ್ತದೆ. ಈ ಜೀವಕೋಶಗಳು ಅಮೀಬಾ ಆಕಾರವನ್ನು ಹೊಂದಿರ್ತವೆ. ಇನ್ನು ಬಿಳಿ ರಕ್ತ ಕಣಗಳ ಪ್ರಕಾರ ಅಂದಾಗ ಬಿಳಿ ರಕ್ತ ಕಣಗಳಲ್ಲಿ 2 ಪ್ರಕಾರಗಳು. ಒಂದು ಕಣ ಸಹಿತ ಬಿಳಿ ರಕ್ತ ಕಣ, ಎಂದು ಕಣರಹಿತ ಬಿಳಿ ರಕ್ತ ಕಣ. ಇನ್ನು ಕಣ ಸಹಿತ ಬಿಳಿ ರಕ್ತ ಕಣ ಅಂದಾಗ ಕೋಶ ದ್ರವ್ಯವು ಸೂಕ್ಷ್ಮ ಕಣಗಳಿಂದ ಕೂಡಿರುತ್ತದೆ. ಇವುಗಳಲ್ಲಿ ನ್ಯೂಟ್ರೋಫಿಲ್ಸ್, ಇಸಿನೋಫಿಲ್ಸ್ ಮತ್ತು ಬೆಸೋಫಿಲ್ಸ್ ಎಂಬ 3 ಬಗೆಗಳದಾವು. ಇನ್ನು ಕಣರಹಿತ ಬಿಳಿ ರಕ್ತ ಕಣಗಳು ಕೋಶ ದ್ರವ್ಯ ಕಣವನ್ನು ಹೊಂದಿರುವುದಿಲ್ಲ.
ಕೋಶ ಕೇಂದ್ರ ದೊಡ್ಡದಾಗಿದ್ದು ಹಾಲೆಗಳಂಥ ರಚನೆ ಹೊಂದಿರ್ತದೆ. ಇವುಗಳಲ್ಲಿ ಮಾನೋಸೈಟ್ಸ್ ಮತ್ತು ಲಿಂಫೋಸೈಟ್ಸ್ ಎಂಬ 2 ಬಗೆಗಳನ್ನು ಹೊಂದಿರ್ತದೆ. ಇನ್ನು ಕಿರುತಟ್ಟೆಗಳು ಬಂದಾಗ ಕಿರುತಟ್ಟೆಗಳು ದೊಡ್ಡ ಕೋಶ ಕೇಂದ್ರಗಳನ್ನು ಒಡೆದ ರೂಪದಲ್ಲಿ ಕಂಡು ಬರ್ತಕ್ಕಂಥವು. ಇದು ಇವುಗಳ ಸಂಖ್ಯೆ 1 ಕ್ಯೂಬಿಕ್ ಮೀಟರ್ ಗಾತ್ರದಲ್ಲಿ ಸುಮಾರು 2,50,000 ಇರ್ತಾವೆ. ಇದರ ಕಿರುತಟ್ಟೆ ಕೆಲಸ ರಕ್ತ ಹೆಪ್ಪುಗಟ್ಟುವ ಕ್ರಿಯೆಗೆ ಸಹಾಯವನ್ನು ಮಾಡ್ತದೆ. ಇನ್ನು ದುಗ್ಧರಸ ಅನ್ನೋದು ರಕ್ತದಂತೆ ಇರುವ ವರ್ಣರಹಿತ ದ್ರವರೂಪಿ ಅಂಗಾಂಶ. ದುಗ್ಧರಸ ಇದು ಕೆಂಪು ರಕ್ತ ಕಣಗಳು ಹಾಗೂ ಕೆಲವು ಪ್ರೋಟೀನುಗಳನ್ನು ದುಗ್ಧರಸದಲ್ಲಿ ಇರುವುದಿಲ್ಲ. ಇನ್ನು ವಿಶೇಷವಾಗಿ ದುಗ್ಧರಸ ನಾಳಗಂಟುಗಳು ಉಂಟು ಮಾಡ್ತದೆ. ದುಗ್ಧರಸ ನಾಳಗಳು ಅಂತಿಮವಾಗಿ ದುಗ್ಧರಸವನ್ನು ರಕ್ತ ಪರಿಚಲನಾ ವ್ಯವಸ್ಥೆಗೆ ಸೇರಿಸ್ತಾವೆ. ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ನೀಡಿದ ಪ್ರತಿಕಾಯಗಳನ್ನು ದುಗ್ಧರಸವು ಉತ್ಪಾದನೆ ಮಾಡ್ತದೆ. ಇದು ಬ್ಯಾಕ್ಟೀರಿಯಾ ಹಾಗೂ ಅನವಶ್ಯಕ ವಸ್ತುಗಳನ್ನು ನಿರ್ಮೂಲನೆ ಮಾಡಲು ದುಗ್ಧರಸ ಸಹಕಾರಿಯಾಗಿದೆ. ಇನ್ನು ನರ ಅಂಗಾಂಶ ಕೊನೆಯದಾಗಿ ಬರ್ತಕ್ಕಂಥದ್ದು ನ್ಯೂರಾನ್. ನರ ಅಂಗಾಂಶದ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಮೂಲಭೂತ ಘಟಕವ ನರಕೋಶ ಅಂತ ಕರೆಯಲಾಗ್ತದೆ. ನರಕೋಶದ ರಚನೆ ಈ ರೀತಿ ಇರ್ತದೆ. ಮಧ್ಯಭಾಗದಲ್ಲಿ ಕೋಶ ಕೇಂದ್ರ ಇರ್ತದೆ. ಆಮೇಲೆ ಚಿಕ್ಕ ಚಾಚದ ರಚನೆಗೆ ಡೆಂಡ್ರೈಟ್ಸ್, ಆಮೇಲೆ ಉದ್ದವಾದ ಶಾಖೆನ ಅಕ್ಸಾನ ತುದಿ ಭಾಗ ನರ ತುದಿ, ಉದ್ದವಾದ ಅಕ್ಸಾನ್ ಮೈಲಿನ್ ಎಂಬ ಹೊದಿಕೆಯಿಂದ ಮಾಡಲ್ಪಟ್ಟಿರ್ತದೆ. ನರ ಅಂಗಾಂಶವು ದೇಹದ ವಿವಿಧ ಭಾಗಗಳಿಗೆ ನರ ಕೇಂದ್ರಗಳಿಂದ ನರ ಅವಯವಗಳ ರೂಪದ ಸಂದೇಶವನ್ನು ಕೊಂಡೊಯ್ಯುತ್ತದೆ. ದೊಡ್ಡ ಕೋಶ ಕೇಂದ್ರವಿರುವ ಕೋಶಕಾಯಕ ಸೈಟಾನ್ ಅಂತ ಕರೆಯಲಾಗ್ತದೆ. ಸೈಟಾನ್ನಿಂದ ಹೊರಚಾಚಿದ ಚಿಕ್ಕ ಚಿಕ್ಕ ರಚನೆಗಳಿಗೆ ಡೆಂಡ್ರೈಟ್ಸ್ ಅಂತ ಕರೆಯಲಾಗ್ತದೆ. ನೀಳವಾದ ಶಾಖೆಯನ್ನು ಅಕ್ಸಾನ್ ಅಂತ ಕರೆಯಲಾಗ್ತದೆ. ಅಕ್ಸಾನ್ನ ತುದಿಯಲ್ಲಿ ಹೊಂದಿರುವ ಶಾಖೆಗೆ ಟೀಲೋಡೆಂಡ್ರಾನ್ ಅಂತ ಕರೆಯಲಾಗ್ತದೆ. ಇನ್ನು ಅಕ್ಸಾನ್ನ ಸುತ್ತ ಕೊಬ್ಬಿನ ಪದರದ ಹೊದಿಕೆ ಇದ್ದು ಅದನ್ನು ಮೈಲಿನ್ ಹೊದಿಕೆ ಅಂತ ಕರೆಯಲಾಗ್ತದೆ. ಇಷ್ಟು ಈ ಅಂಗಾಂಶಗಳು ಘಟಕಕ್ಕೆ ಸಂಬಂಧಿಸಿದಂಥ ಸಂಪೂರ್ಣವಾದ ನೋಟ್ಸು. ವಿದ್ಯಾರ್ಥಿಗಳು ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.